ಹಾಯ್ ಎವ್ರಿವನ್. ಇವತ್ತು ಮಂಗಳವಾರ ನಮ್ಮ ಶಾಪ್ ರಜಾ ಮಾಡಿರ್ತೀವಿ. ಸೊ ಎಲ್ಲರೂ ಹೇಳ್ತಾರೆ ವಾರಕ್ಕೊಂದಿನ ರಜಾ, ಮನೇಲಿ ಫುಲ್ ರೆಸ್ಟ್ ನಿಮಗೆ ಅಂತ. ನೋ ವೇ. ಶಾಪಲ್ಲಿದ್ರೇ ಯಾರಾದರೂ ಬಂದಾಗ ಮಾತ್ರ ಬ್ಯುಸಿ, ಇಲ್ಲಾಂದರೆ ರೆಸ್ಟಲ್ಲಿ ಇರ್ತೀವಿ. ಮನೇಲಿದ್ದಾಗ ಫುಲ್ ಬ್ಯುಸಿ ಇರ್ತೀನಿ. ಏನೇನು ಕ್ಲೀನಿಂಗ್ ಮಾಡೋದು, ಕೆಲಸ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಎದ್ದಿದ್ದ ಮೇಲೆ ಸ್ವಲ್ಪ ತಲೆಗೆಲ್ಲ ಮೆಹಂದಿ ಹಾಕ್ಕೊತೀನಿ. ಇವತ್ತು ಮೆಹಂದಿ ಹಾಕ್ಕೊಂಡು ನಾನು ಕೆಲಸ ಮಾಡೋದು. ಸೊ ಅದು ಡ್ರೈಯೂ ಆಗುತ್ತೆ ಮೆಹಂದಿ, ಮತ್ತು ಕೆಲಸನೂ ಆಗುತ್ತೆ ಅಂತ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳೋದು ಮೆಹಂದಿನ. ಯಾಕಂದರೆ ಕೋಲ್ಡ್ ಅಲ್ವಾ ಮೆಹಂದಿ, ಸೊ ಬಾಡಿ ಹೀಟ್ ಆಗಿದ್ರೆ ಕೋಲ್ಡ್ ಆಗುತ್ತೆ ಅಂತ ಇದನ್ನು ಅಪ್ಲೈ ಮಾಡಿಕೊಂಡೆ ನಾನು ಕೆಲಸ ಮಾಡ್ತೀನಿ. ನೋಡಿ, ನಮ್ಮ ಅಜ್ಜಿ ಫುಲ್ ಗುಡಿಸ್ಬಿಡ್ತಾರೆ. ರೋಡೆಲ್ಲ ಗುಡಿಸಾಗಿದೆ. ಈಗ ಇನ್ನೊಂದು ಸಲ ದಪ್ಪ ಗುಡಿಸ್ತಾ ಇದ್ದಾರೆ. ನೋಡಿ, ಇದು ಹೊಸದು ತೊಗೊಂಡಿದ್ದೀನಿ. ಇದರಿಂದ ನಾನು ಇವಾಗ ಕಾರ್ ಪಾರ್ಕಿಂಗ್ದು ಲಾಟ್ನ ಒರೆಸ್ತೀವಿ ಇದರಲ್ಲಿ. ಯಾಕೆಂದರೆ ಗುಡಿಸಿದ್ರೆ 1 ಅವರ್ ಬೇಕು, ತುಂಬಾ ನೀರು ವೇಸ್ಟ್ ಆಗುತ್ತೆ. ಸೊ ಇದನ್ನು ಒಂದು ಬಕೆಟಲ್ಲಿ ಪೆನಾಯಿಲ್ ಹಾಕ್ಕೊಂಡು ಒಂದು 2-3 ಬಕೆಟಲ್ಲಿ ಒರೆಸ್ಬಿಡ್ತೀವಿ. ನೋಡಿ, ನಮ್ಮ ಅಜ್ಜಿ ಒರೆಸ್ತಾ ಇದ್ದಾರೆ. ಇದು ತುಳಸಿದು ಈ ಥರ ಸೀಡ್ಗಳಿರುತ್ತಲ್ಲ, ಇದನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡ್ತಾ ಇರಬೇಕು. ಆವಾಗ ಬೆಳೆಯೋಕ್ಕೆ ಬಿಡಬಾರ್ದು. ಇದನ್ನು ಒಣಗಿರೋದೆಲ್ಲ ಕಟ್ ಮಾಡಿ ಎಸ್ದುಬಿಟ್ಟು ಹಸಿದಿರೋದೆಲ್ಲ ಗಿಡಕ್ಕೆ, ದೇವ್ರಿಗೆ ಹಾಕ್ತೀನಿ. ಗಿಡಕ್ಕೆ ಅಂದ್ಬಿಟ್ಟೆ. ಈ ಥರ ಎಲ್ಲ ಕಟ್ ಮಾಡ್ತಾಯಿದ್ರೆ ಚೆನ್ನಾಗಿ ಖುಷಿಯಾಗಿ ಬರುತ್ತೆ ಗಿಡ. ಹೀಗೆ ಕಟ್ ಮಾಡಿ ಇವಾಗ ನೋಡಿ, ಗಿಡಕ್ಕೆಲ್ಲ ನೀರು ಹಾಕ್ತೀನಿ. ತುಳಸಿ ಗಿಡ ಇದು ಅರಿಶಿನ, ಇದು ಪಲಾವೆಲೆ, ವೀಳ್ಯದೆಲೆ, ಅಲ್ಲಿ ಕರ್ಬೇವಿನ ಸೊಪ್ಪು ಎಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತೀನಿ. ಮತ್ತು ಇದು ಡೋರ್ ಹತ್ರ ಇರೋ ಗಿಡ ಪಾಟು. ಇದರಲ್ಲಿ ಏನಾದರೂ ವೇಸ್ಟೇಜ್ ಇದ್ದರೆ ಎಲ್ಲ ತೆಗಿತೀನಿ. ಏನು ವೇಸ್ಟೇಜ್ ಇಲ್ಲ, ಇದು ಒಂದಿದೆ ನೋಡಿ. ಮತ್ತು ಈ ಗಿಡದ್ದು ವೇಸ್ಟೇಜ್ನೆಲ್ಲ, ಒಣಗಿರೋದೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡ್ತೀನಿ ಎಲ್ಲ. ಇದು ಸ್ವಲ್ಪ ಒಣಗೋಗ್ತಾ ಇದೆ, ಇದನ್ನೆಲ್ಲ ಚೇಂಜ್ ಮಾಡಬೇಕು. ನೋಡಿ, ಈ ಗಿಡದ್ದು ವೇಸ್ಟೇಜ್ ಎಲ್ಲ ಕಟ್ ಮಾಡ್ತೀನಿ. ಇವಾಗ ಒಳಗಡೆ
ಈ ಕಾಟನ್ ವೇಸ್ಟೇಜ್ ತೆಗಿತೀನಿ. ಇದು ಒಣಗಿರೋದೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಒಳಗಡೆ ಇರೋ ಇಂಡೋರ್ ಪ್ಲ್ಯಾಂಟ್ಸ್ದನ್ನು ಹೀಗೆ ಫೋರ್ಕಲ್ಲಿ ಮಣ್ಣನ್ನೆಲ್ಲ ಲೂಸ್ ಮಾಡಿಬಿಟ್ಟು, ಒಂದು ವಾರಕ್ಕೊಂದು ಸಲ ಮಣ್ಣನ್ನು ಲೂಸ್ ಮಾಡಿ ನೀರು ಹಾಕಿದ್ರೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನನಗೆ ಬಾಟಲಲ್ಲೇ ನೀರು ಹಾಕೋದು. ಮತ್ತು ಇಲ್ಲಿಂದ ನೋಡಿ, ಇವಾಗ ಈ ಪಾಟೊಂದು ಮಣ್ಣು ಲೂಸ್ ಮಾಡ್ತೀನಿ. ಮತ್ತು ನೀರು ಹಾಕೋಣ. ಇವಾಗ ಈ ಮನಿ ಪ್ಲ್ಯಾಂಟ್ ಇದೆ ಇಲ್ಲಿ, ಈ ಥರದ್ದು ಲೂಸ್ ಮಾಡಿ ಮಣ್ಣನ್ನು ನೀರು ಹಾಕ್ತೇನೆ. ಇವಾಗ ಈ ಮಣ್ಣನ್ನು ಕಾಟನ್ ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ. ಇದು ಕಿಚನಲ್ಲಿರೋದು ಈ ಪಾಟು. ಇದು ನನ್ನ ಬೆಡ್ರೂಮಲ್ಲಿದೆ ಈ ಪಾಟು. ಈ ಪಾಟು ಹಾಲಲ್ಲಿ ಟಿ ವಿ ಪಕ್ಕ ಇಟ್ಟಿದ್ದೀನಿ. ಈ ಪಾಟ್ ಇದೆಯಲ್ಲ, ಸ್ನೇಕ್ ಗಾರ್ಡನ್ನು ಅಂತಾರೆ ಇದಕ್ಕೆ. ಈ ಪಾಟ್ ಮನೇಲಿದ್ದರೆ ನಮಗೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತಿದ್ದು. ಮತ್ತು ಒಂದು ಬೌಲ್ ತಗೊಂಡು ಇದಕ್ಕೆ ಸರ್ಫ್ ಅಂದರೆ ಡಿಟರ್ಜೆಂಟ್ ಪೌಡ್ರ್ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇದು ಕರಗಿದ ಮೇಲೆ, ಇವಾಗ ಕರಗಿದೆ, ಈ ಥರದೊಂದು ಪ್ಯಾಡ್ ತಗೊಂಡು ನೋಡಿ, ಇವಾಗ ಕಿಚನಲ್ಲಿ ರ್ಯಾಕ್ಸ್ ಇದೆಯಲ್ಲ, ಇದಕ್ಕೆಲ್ಲ ಹೀಗೆ ಅಪ್ಲೈ ಮಾಡ್ತೀನಿ. ಚೆನ್ನಾಗಿ ಉಜ್ತೀನಿ ಹೀಗೆ. ಇವಾಗ ಒಂದು ಸಾಫ್ಟ್ ಇರೋ ನ್ಯಾಪ್ಕಿನ್ ತಗೊಂಡು ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಹೀಗೆ. ನೋಡಿ ಎಷ್ಟು ಕ್ಲೀನಾಗಿದೆ. ಇವಾಗ ಮನೇಲಿ ಎಷ್ಟು ಸಿಂಕ್ ಇದೆ ಅದಕ್ಕೆಲ್ಲ ನಾನು ಹೀಗೆ ಹಾರ್ಪಿಕ್ ಹಾಕ್ತೀನಿ. ನೋಡಿ, ಹಾರ್ಪಿಕ್ ಹಾಕ್ಬಿಟ್ಟು ಈ ಥರ ಸ್ಕ್ರ್ಯಾಪರಲ್ಲಿ ಎಲ್ಲ ಉಜ್ಜಬೇಕಿದೆ. ಉಜ್ಜಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತೀನಿ. ಇವಾಗ ಇದು ವಾಶ್ರೂಮ್ದು ಸಿಂಕ್, ಅದಕ್ಕೆಲ್ಲ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಗ್ಲಾಸ್ಗೆ ಹಾಕ್ತೀನಿ. ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಮತ್ತೆ ವಾಶ್ ಮಾಡೋಣ. ಈ ಥರ ಒಂದು ಸಾಫ್ಟ್
ಟಿಶ್ಯೂ ತಗೊಂಡಿದ್ದೀನಿ. ಈ ಟಿಶ್ಯೂನ ಸ್ವಲ್ಪ ಒದ್ದೆ ಮಾಡಿದ್ದೀನಿ. ಈಗ ನೋಡಿ ಟಿ ವಿನ ಒರೆಸ್ತೀನಿ. ಈಗ ಟಿ ವಿ ಎಲ್ಲ ಕ್ಲೀನ್ ಮಾಡೋಣ. ಟಿ ವಿ ಸ್ಟ್ಯಾಂಡೆಲ್ಲ ಇದು ಅಕ್ವೇರಿಯಮ್ ಮೇಲಿರೋದನ್ನು ಮೊದಲೇ ನಾನು ಇದನ್ನು ಹುಣಸೆಹಣ್ಣು ಮತ್ತು ರಂಗೋಲಿ ಹಾಕಿ ಬೆಳಗ್ಗೆ ತೊಳೆದಿಟ್ಟಿದ್ದೀನಿ. ನೋಡಿ, ವಾರಕ್ಕೊಂದ್ಸಲ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತೀನಿ. ಇವಾಗ ಈ ವಾಟರ್ ಪ್ಯೂರಿಫೈ ಇದೆಯಲ್ಲ, ಇದನ್ನು ಒರೆಸ್ತೀನಿ. ನಮ್ಮದು ಬುದ್ಧ ನೋಡಿ, ಬುದ್ಧನೂ ವಾಶ್ ಮಾಡಿ ಇಟ್ಟಿದ್ದೀನಿ, ಡ್ರೈ ಮಾಡಿ. ನೋಡಿ ಫ್ರಿಡ್ಜ್ ಒರೆಸ್ತಾ ಇದ್ದೀನಿ. ನಮ್ಮ ಫ್ರಿಡ್ಜು ಸ್ವಲ್ಪ ಈ ಥರ ಗ್ಲಾಸ್ ಟೈಪ್ ಇದೆ. ಇವಾಗ ದೇವ್ರ ಮನೆದು ಇದು ಗ್ಲಾಸು ಒರೆಸ್ತಾ ಇದ್ದೀನಿ. ಮತ್ತು ಈ ಬೆಲ್ಲಗಳು ಮಂಗಳವಾರ ಮನೇಲಿರ್ತೀನಲ್ಲ, ಆವಾಗ ಈ ಥರ ಎಲ್ಲ ಕ್ಲೀನ್ ಮಾಡೋದು. ನೋಡಿ, ಈ ಥರ ನಾನು ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿರ್ತೀನಿ. ಬೇಡದೇ ಇರೋದೆಲ್ಲ ಇದು ಬೇಕಿರೋದು ಯೂಸ್ ಮಾಡೋದು, ಅದಕ್ಕೆ ಹಾಕಿರಲ್ಲ. ಬೇಕಾದಾಗ ಅಲ್ಲ ರಬ್ಬರ್ ಬ್ಯಾಂಡ್ ಬಿಚ್ಕೊಂಡು ಒಂದೊಂದೇ ಯೂಸ್ ಮಾಡೋದು. ಇಲ್ಲಾಂದರೆ ಸುಮ್ಮನೆ ಎಲ್ಲ ಗಜಾಬಿಜಿಯಾಗಿ ಬಿದ್ದಿರುತ್ತೆ, ಜಿರಳೆ ಸೇರ್ಕೊಳ್ಳುತ್ತೆ. ಮತ್ತಿದು ಕಿಚನಲ್ಲಿರೋ ವಾಟ್ರು ಇದನ್ನು ಒರೆಸೋಣ. ಇದೆಲ್ಲ ಕೆಲಸ ಮುಗಿದ ಮೇಲೆ ನಾನು
ಸ್ನಾನಕ್ಕೆ ಹೋಗೋದು. ಮಂಗಳವಾರ ಮಾತ್ರ ಸ್ನಾನ ಲೇಟೆ, ಯಾಕೆಂದರೆ ತಲೆಗೆ ಮೆಹಂದಿ ಹಾಕಿರ್ತೀನಲ್ಲ, ಡ್ರೈ ಆಗೋವರೆಗೂ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಈ ಸ್ವಿಚ್ ಬೋರ್ಡ್ಗಳು ನೋಡಿ ಎಷ್ಟು ಗಲೀಜಾಗಿರುತ್ತೆ ಒಂದು ವೀಕಿಗೆ. ದೇವ್ರ ಮನೆದ ಹಾರ ಇದೆಯಲ್ಲ, ಇದನ್ನು ತೆಗೆದು ಬಿಸಿನೀರಲ್ಲಿ ಸ್ವಲ್ಪ ಸರ್ಫ್ ಹಾಕಿ, ತುಂಬ ಬಿಸಿ ಎಲ್ಲ, ಸ್ವಲ್ಪ ವಾಮ್ ವಾಟರಲ್ಲಿ ಸರ್ಫ್ ಹಾಕಿ ನೆನೆಸಾಕ್ತೀನಿ. ನೋಡಿ, ಇವರು ನಮ್ಮ ಅಜ್ಜಿ ಹಳ್ಳಿಲಿರೋದು, ಹಳ್ಳಿ ಕಡೆಯವರು. ಇವರು ಇದನ್ನೆಲ್ಲ ಒರೆಸ್ತಾ ಇದ್ದಾರೆ. ವಿಂಡೋ ನೋಡಿ ಹೀಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಟ್ ನೋಡಿ ಹೆಂಗೆ ಕುಂತಿದೆ. ಅಣ್ಣಮ್ಮ ಅಲ್ಲ ಮತ್ತು ಈ ಕರ್ಟನ್ಸ್ ಎಲ್ಲ ತೆಗೆದು ವಾಶ್ ಮಾಡೋಕ್ಕಾಗ್ತೀನಿ. ಇವಾಗ ಈ ಡ್ಯೂಪ್ಲೆಕ್ಸ್ದು ಟ್ರೀಲಿಂಗ್ಸ್ ಒರೆಸ್ತಿದ್ದೀನಿ. ಸೋಫಾ ಸೆಟ್ಟು, ಇದ್ರ ಮೇಲೆಲ್ಲ ನಮ್ಮ ಕ್ಯಾಟ್ದು ಹೇರ್ ಇರುತ್ತೆ. ಸೊ ನಾನು ಈ ಥರ ಬ್ರಷಲ್ಲೆಲ್ಲ ರಿಮೂವ್ ಮಾಡ್ತೀನಿ. ಎಲ್ಲ ಫುಲ್ ರಿಮೂವ್ ಮಾಡ್ತೀನಿ. ಮತ್ತು ಇದು ನಮ್ಮ ಕ್ಯಾಟ್ದು ಬೆಡ್ಡು, ಇದರಲ್ಲೂ ಹೇರೆಲ್ಲ ತೆಗಿತೀನಿ. ಇವಾಗ ನೋಡಿ, ಇದು ಒಂದು ವಾಸು, ಇದನ್ನೆಲ್ಲ ನಾವು ಕೈಯಲ್ಲಿ ಮಾಡಿರೋದು, ಪೇಂಟ್ ಹೊಡೆದ್ಬಿಟ್ಟು ಇದೆಲ್ಲ ಬಿಟ್ಸ್ ಎಲ್ಲ ಅಂಟಿಸಿರೋದು, ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ಇದನ್ನೆಲ್ಲ ಒರೆಸಾದ್ಮೇಲೆ ಇದೆಯಲ್ಲ, ಇದು ನಾನೇ ಕೈಯಲ್ಲಿ ಮಾಡಿರೋದೆ. ಈ ಗಿಡ ಅದು ಮಲ್ಬರಿ ಇದು ಬರುತ್ತಲ್ಲ ಟ್ರೀ, ಅದನ್ನೆಲ್ಲ ಡ್ರೈ ಮಾಡಿ ಎಲ್ಲ ಮಾಡಿರೋದಿದು. ಆ ಮಲ್ಬರಿ ಟ್ರೀದು ರೂಟ್ಸ್ ಬರುತ್ತಲ್ಲ, ಅದನ್ನು ವಾಶ್ ಮಾಡಿ ಒಳಗಡೆ ಮಣ್ಣಿದ್ದದನ್ನೆಲ್ಲ ಮಣ್ಣು ತೆಗೆದು ತುಂಬಾ ಕಷ್ಟಪಟ್ಟು ಮಾಡಿರೋದಿದು. ಡ್ರೈ ಮಾಡಿ ಇಟ್ಟಿದ್ದೀನಿ. ಇದನ್ನೆಲ್ಲ ಇವಾಗ ಸರ್ಫಲ್ಲಿ ನೆನೆಸಾಕ್ತೀನಿ. ಇದು ಮತ್ತು ಈ ಬಳ್ಳಿನ ಸರ್ಫಲ್ಲಿ ನೆನೆಸಾಕಿ ತೊಳಿತೀನಿ. ಮತ್ತು ಇದು ಸ್ಟೆಪ್ಸ್ ಹತ್ತುತ್ತಾ ಇದ್ದೀನಿ. ಇದು ನಾನೇ ಮಾಡಿರೋದು ಕೈಯಿಂದ, ನನ್ನ ಕೈಯಲ್ಲಿ ನನ್ನ ಐಡಿಯಾ ಮಾಡಿ ಇದನ್ನೆಲ್ಲ ಮಾಡಿರೋದು. ಸೊ ಇದಕ್ಕೆಲ್ಲ ಧೂಳು ಹೊಡಿಬೇಕು. ನೋಡಿ, ಇದು ಮಡಿಕೆ, ಇದು ಈ ಮಡಿಕೆಗೆ ಪೇಂಟ್ ಮಾಡಿ ಹೀಗೆ ಮಾಡಿದ್ದೀನಿ. ಇದಕ್ಕೆಲ್ಲ ಧೂಳು ಹೊಡಿತಾ ಇದ್ದೀನಿ, ಒರೆಸ್ಬೇಕು. ನಾನು ಅವಾಗವಾಗ ಇದಕ್ಕೆ ವಾಟರ್ ಸ್ಪ್ರೇಯರ್ ಇರುತ್ತಲ್ಲ, ಸ್ಪ್ರೇಯಿಂದ ಸ್ಪ್ರೇ ಮಾಡ್ತೀನಿ. ಸೊ ಡಸ್ಟ್ ಎಲ್ಲ ಹೋಗುತ್ತೆ. ನೋಡಿ ಚೆನ್ನಾಗಿದೆ ಅಲ್ಲ. ಮತ್ತು ಇದು ನನ್ನ ಸಾಯಿಬಾಬಾ. ನೋಡಿ ಅಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ, ಅದಕ್ಕೂ ನೀರೆಲ್ಲ ಹಾಕಿ ಮೇಂಟೈನ್ ಮಾಡ್ತೀನಿ ನೀಟಾಗಿ.
ಇದು ನನ್ನ ರೂಮಲ್ಲಿರೋ ಟಿ ವಿ. ಇದು ಎಲ್ಲ ಒರೆಸ್ಬೇಕು. ಇದು ಸ್ಪೀಕರ್. ಇದು ಅಡುಗೆ ಮನೆದು ನೋಡಿ. ಇದನ್ನು ಈಗೆಲ್ಲ ಸೋಪ್ ಹಾಕಿ ಮುಚ್ಚಿ ಒಲೆ ಮುಚ್ಚಿ ಫುಲ್ ಕ್ಲೀನ್ ಮಾಡ್ತೀನಿ. ಮತ್ತು ಒದ್ದೆ ಬಟ್ಟೆ ತಗೊಂಡು ಎಲ್ಲ ಒರೆಸ್ಬೇಕು. ಇನ್ನೊಂದು ಸಲ ಡ್ರೈ ಬಟ್ಟೆ ತಗೊಂಡು ಒರೆಸ್ತೀನಿ. ಇದು ಹಾಗೇ ನೋಡಿ, ಇದು ಸೋಪ್ ಹಾಕೆಲ್ಲ ಒರೆಸಿದ್ದೆ ಆವಾಗಲೇ. ಮತ್ತು ಡ್ರೈ ಬಟ್ಟೆನೆಲ್ಲ ಒಂದ್ಸಲ ಒರೆಸ್ಕೊತೀನಿ. ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡು ಹಾಡು ಕೇಳ್ಕೊಂಡು ವಾಶ್ ಮಾಡ್ತಾ ಇದ್ದಾನೆ. ಇದೆಲ್ಲ ನಮ್ಮ ಮನೇಲಿ ಬಿಟ್ಟಿರೋ ಹೂಗಳು. ಮತ್ತೊಂದು ಕೆಂಪು ದಾಸವಾಳ ಇತ್ತು, ಅದೇನೋ ಬಿಟ್ಟಿಲ್ಲ. ಇವಾಗ ಇದನ್ನು ಎಲ್ಲ ಹಾಕಿ ಪೂಜೆ ಮಾಡ್ತೀನಿ ಬಾಬನಿಗೆ. ನೋಡಿ, ಈಗ ಬಾಬನಿಗೆ ಹೂ ಮುಡಿಸಿ ಪೂಜೆ ಮಾಡಿದ್ದೀನಿ. ಇದು ನಮ್ಮ ಮನೆ ಯಲ್ಲಮ್ಮ ತಾಯಿ ದೇವರು. ನನಗೆ ರೋಡಲ್ಲಿ ಸಿಕ್ಕಿದ್ದು ನನ್ನಪ್ಪ. ನೋಡಿ ಎಷ್ಟು ಲಕ್ಷಣ ಇದೆ. ಲೈಟು ಬಾಬನ ಈಗ ಬಿದ್ದರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ನಮ್ಮ ಮನೇಲಿ ಬೆಳೆದಿರೋ ಹೂಗಳು. ಇವಾಗ ದೇವ್ರ ಮನೆ ಲೈಟ್ ಆಫ್ ಮಾಡಿದ್ದೀನಿ. ಚಿಕ್ಕ ಮಗ ಹೊರಗಡೆ ಹೋಗ್ತಾ ಇದ್ದಾನೆ. ತಿತ್ತ ಸೈನ galing ito dyan. Bye. ಸ್ನಾನ ಆಯಿತು, ಪೂಜೆನೂ ಆಯಿತು. ಇವತ್ತು ಬಿಸಿಲಿಲ್ಲ, ಅದಕ್ಕೆ ಫ್ಯಾನಲ್ಲಿ ಫ್ಯಾನ್ ಕೆಳಗಡೆ ಕುತ್ಕೊಂಡು ಹೇರ್ ಡ್ರೈ ಮಾಡ್ಕೊತಾ. ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ನಮ್ಮ ಸ್ಕ್ಯಾಲ್ಪಿಗೆ ಬಿಸಿಲು ಬೀಳುತ್ತಲ್ಲ, ಅದು ಉದುರಲ್ಲ. ಇದೇ ಗ್ಯಾಪಲ್ಲಿ ತಿಂಡಿನೂ ಮಾಡಿದ್ದೀನಿ, ಅಡುಗೆನೂ ಮಾಡಿದ್ದೀನಿ. ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಮಧ್ಯ ಇನ್ನು ರಾತ್ರಿ ಏನು ಅಡುಗೆ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವತ್ತು ನೋಡಿ ಮೆಹಂದಿ ಹಾಕಿದ್ದೀನಿ, ನಾಳೆ ಇಂಡಿಗೋ ಹಾಕ್ತೀನಿ. ಇದು ಇಂಡಿಗೋ ಅಪ್ಲೈ ಮಾಡಿದ ದಿನ ಶ್ಯಾಂಪೂ ಆಗಲಿ ಇಲ್ಲ, ನಾನು ಹೇಳಿದ್ದೀನಲ್ಲ ಸೀಗೆಕಾಯಿ ಪೇಸ್ಟು ನಾನು ಮಾಡಿದ್ದೀನಲ್ಲ, ಅದನ್ನಾಗಲಿ ಅಪ್ಲೈ ಮಾಡಬೇಡಿ. ಸುಮ್ಮನೆ ವಾಟರ್ ವಾಶ್ ಮಾಡ್ಕೊಳ್ಳಿ. ಇಂಡಿಗೋ ಅಪ್ಲೈ ಮಾಡಿದ್ದು ನೈಟ್ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿಕೊಂಡು
ನೆಕ್ಸ್ಟ್ ಡೇ ನೀವು ಶಾಂಪು ಹಾಕಿದ್ರೆ ಓಕೆ, ನಾನು ಹಾಕಲ್ಲ ಶಾಂಪು. ಸೊ ನಾನು ಮಾಡೋದು ಸೀಗೆಕಾಯಿದು ಪೇಸ್ಟನ್ನು ಹಾಕ್ತೀನಿ. ವಾರಕ್ಕೊಂದ್ಸಲ ಈ ಥರ ಬಟ್ಟೆನೆಲ್ಲ ತೆಗೆದು ನಾವು ಜೋಡಿಸಿಡ್ತೀವಿ. ಇವ್ರು ನಮ್ಮ ಅಜ್ಜಿ, ಇವರೇ ಇದನ್ನು ಮಾಡೋದು. ಹಾಯ್ ಬುಲ್ಸಡೆಗ್ದ ಇತ್ತವಾಗ ಹಾಯ್ ಮನೆ ಹಾಯ್ ಅತ್ತ ಇತ್ತವಾಗ ತೊಗೊಂಡು ಬಗ. ಇದು ನಮ್ಮ ಮನೆ ಫ್ರಂಟ್ ವ್ಯೂ, ಇರೋ ಮನೆ ನೋಡಿ. ಆರುಣ್ಯ ಅಂತ ಮನೆ ಹೆಸರು. ಚೆನ್ನಾಗಿದ್ದೆಲ್ಲ ಮನೆ ಹೆಸರು ಆರುಣ್ಯ. ಇದಕ್ಕೂ ಬಳ್ಳಿ ಬಂದಿದೆ. ಮತ್ತು ಅದು ಮೇಲ್ಗಡೆ ಎಲ್ಲ ಒಣಗೋಗಿದೆಯಲ್ಲ, ಅದು ಇದ್ರದ್ದು. ಏನು ಕದ್ದು ಅಂದರೆ ಕುಂಬಳಕಾಯಿ, ಬಿಳಿ ಕುಂಬಳಕಾಯಿದು ಎಲ್ಲ ಈಗ ಕಟ್ ಮಾಡಬೇಕು, ಒಣಗಿರೋದೆಲ್ಲ. ಇದೇನೋ ಪಾರ್ಸಲ್ ಬಂದಿದ್ದು, ಅದು ಕಸದವ್ರು ತೊಗೊಂಡೋಗ್ತಾರೆ ಅಂತ ಮಗ ಇಟ್ಟಿದ್ದಾನೆ.